ಜೆಟ್ಲ್ಯಾಗ್ನಲ್ಲಿ ತಡರಾತ್ರಿಯವರೆಗೂ ಪಾರ್ಟಿ ಮಾಡಿತ್ತು ಕಾಟೇರ ಚಿತ್ರತಂಡ. ಅಂದರೆ ನಿಯಮ ಬಾಹಿರವಾಗಿ ಪಬ್ನಲ್ಲಿ ಪಾರ್ಟಿ ನಡೆಸಿರುವಂತಹ ಆರೋಪ ಇವರ ಮೇಲಿದೆ. ನಟ ದರ್ಶನ್ ಸೇರಿದಂತೆ ಭಾಗಿಯಾಗಿದ್ದರು ಹಲವು ನಟರು. ನೀನಾಸಂ ಸತೀಶ್, ಡಾಲಿ ಧನಂಜಯ್, ಅಭಿಷೇಕ್ ಅಂಬರೀಷ್, ಚಿಕ್ಕಣ್ಣ ಇವರೆಲ್ಲರೂ ಕೂಡ ಸ್ನೇಹಿತರಲ್ವಾ, ಎಲ್ಲರೂ ಕೂಡ ಕ್ಲೋಸ್ ಫ್ರೆಂಡ್ಸು. ಅವರನ್ನು ಕೂಡ ಪಾರ್ಟಿ ಕರೆದಿದ್ರು, ಅವರು ಬಂದಿದ್ದರು. ಸೊ ಹಾಗಾಗಿ ಈಗ ಅವರಿಗೂ ಕೂಡ ವಿಚಾರಣೆಗೆ ಬರುವಂತೆ ನೋಟಿಸನ್ನು ಪೊಲೀಸರು ನೀಡಿದ್ರು. ಸೊ ಐ ಥಿಂಕ್ ಎಲ್ಲರೂ ಕೂಡ ಒಂದೇ ಸಮಯಕ್ಕೆ ಒಟ್ಟಿಗೆ ಹಾಜರಾಗ್ತಾರ ಅಥವಾ ಬೇರೆ ಬೇರೆ ಸಮಯವನ್ನು ನಿಗದಿಪಡಿಸಿದಾರ ಗೊತ್ತಿಲ್ಲ. ಬಟ್ ದರ್ಶನ್ ಅವರು ಮಾತ್ರ ಇವತ್ತು ಇನ್ನೇನು ಕೆಲವೇ ಕ್ಷಣದಲ್ಲಿ ಹಾಜರಾಗ್ತಾರೆ. ಹಾಜರಾಗಿ ಪೊಲೀಸರ ಮುಂದೆ ವಿವರಣೆಯನ್ನು ಕೊಡಬೇಕಾಗತ್ತೆ. ಏನಾಯಿತು, ಯಾಕೆ, ಏನು ವಿಚಾರ, ಅಥವಾ ಅವರೇ ಒಂದು ಕ್ಷಮಾಪಣೆಯನ್ನು ಕೇಳಿ ಕ್ಷಮಾಪಣಾ ಪತ್ರವನ್ನು ಬರ್ಕೊಡ್ಬೋದು. ಅಂತ ದೊಡ್ಡ ವಿಚಾರ ಏನಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಹರೀಶ್ ಸೀನಪ್ಪ ಅವರಿಂದ ಪಡೆಯೋಣ. ಹರೀಶ್, ಇವಾಗ ಇವತ್ತು ಯಾರ್ಯಾರಿಗೆ ನೋಟಿಸ್ ಹೋಗಿದೆ, ಇವತ್ತು ಯಾರ್ಯಾರು ಹಾಜರಾಗ್ತಾ ಇದ್ದಾರೆ, ಆಮೇಲೆ ಇದರ ವಿಚಾರಣೆ ಕೇವಲ ನಟರದ್ದು ಮಾತ್ರ ಅಂದರೆ ಯಾರ್ಯಾರು ಪಾರ್ಟಿಯಲ್ಲಿ ಹಾಜರಾಗಿದ್ದು ಅವ್ರದ್ದು ಮಾತ್ರನಾ, ಅಥವಾ ಅವಕಾಶ ಕೊಟ್ಟ ಜೆಟ್ಲಾಗ್ ಅವ್ರನ್ನೂ ಕೂಡ ಕರೆದಿದ್ದಾರಾ, ಹೇಗೆ? ಅರವಿಂದ್, ಏನಂತಂದ್ರೆ ಈಗ ನೋಟಿಸ್ ಸರ್ವ್ ಮಾಡಿ ಆಗ್ಲೇ ಬಹಳಷ್ಟು ದಿನಗಳ ಕಳೆದಿದೆ. ದರ್ಶನ್ ಅವರು ವಿದೇಶ ಪ್ರವಾಸದಲ್ಲಿದ್ರು. ಸೊ ಹಾಗಾಗಿ ಒಂದು ನೋಟಿಸ್ಗೆ ಅವ್ರು ಯಾವುದೇ ರೀತಿಯ ಕ್ಲಾರಿಟಿ ಕೊಡ್ಲಿಕ್ಕೆ ಆಗಿರ್ಲಿಲ್ಲ. ಸೊ ಅವ್ರ ಜೊತೆಲಿ ಈಗ ಬಹುತೇಕ ಎಲ್ಲ ನಟರು ಯಾರ್ಯಾರು ಅವತ್ತು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಮತ್ತು ಚಿತ್ರತಂಡದ ಸದಸ್ಯರು ಯಾರ್ಯಾರಿದ್ರು, ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸ್ ಅವರು, ಸೊ ಅವರೆಲ್ಲರೂ ಕೂಡ ಒಟ್ಟಾಗಿ ಬಂದು ಇವತ್ತು ಅಟೆಂಡ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ನಮ್ಗೆ ಲಭ್ಯ ಆಗ್ತಾ ಇರೋದು. 2:30ಕ್ಕೆ ಬರ್ತಾರೆ ದರ್ಶನ್ ಅವರು, ಮತ್ತೆ ಅವರ ಸ್ನೇಹಿತರ ಪಾರ್ಟಿಯಲ್ಲಿ ಭಾಗಿದ್ದಂತರು ಅಂತ ಮಾಹಿತಿ ಬಂದಿದ್ದು. ಈಗ ಸಮಯ ಹೆಚ್ಚು ಕಡಿಮೆ 4 ಗಂಟೆ ಆಗ್ತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬರ್ತಾರೆ ಅನ್ನೋಂಥ ಮಾಹಿತಿ ನಮ್ಗೆ ಸಿಗ್ತಾ ಇರುವಂತದ್ದು. RR ನಗರದ ನಿವಾಸದಿಂದ ಹೊರಟಿದ್ದಾರೆ. ಇನ್ನೊಂದು 5-10 ನಿಮಿಷಕ್ಕೆ ಇಲ್ಲಿ ರೀಚ್ ಆಗ್ತಾರೆ. ಸುಬ್ರಹ್ಮಣ್ಯ ನಗರ ಪೊಲೀಸರ ಮುಂದೆ ಹಾಜರಾಗಿ ಅವತ್ತಿನ ರಾತ್ರಿ ಏನ್ ನಡೀತು, ಏನೇನಾಯ್ತು ಅನ್ನೋದ್ರ ಬಗ್ಗೆ ಅವ್ರು ಕೊಟ್ಟಿರುವಂತ ನೋಟಿಸ್ಗೆ ಉತ್ತರವನ್ನ ಕೊಡ್ತಾರೆ ಅಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಇರುವಂತದ್ದು. ಅರವಿಂದ್, ಇಂಥ ಪ್ರಕರಣದಲ್ಲಿ ಹರೀಶ್ ಸಾಮಾನ್ಯ ಹೇಗಿರುತ್ತೆ ಪೊಲೀಸರ ವಿಚಾರಣೆ ಅಂತ? ಅಂದ್ರೆ ಈಗ ತಡರಾತ್ರಿ ಅಂದ್ರೆ ಅಬಕಾರಿ ಕಾಯ್ದೆ ಏನಿದೆ ಅಥವಾ ಮತ್ತೆ ಪೊಲೀಸ್ ಇಲಾಖೆ ಏನೊಂದು ರೂಲ್ಸ್ ಇದೆ, ಅದು ಎರಡನ್ನೂ ಬ್ರೇಕ್ ಆಗಿದೆ. ಅಂತ 1 ಗಂಟೆ ನಂತರ ಯಾವುದೇ ರೀತಿಯ ಒಂದು ಮದ್ಯವನ್ನ ಸರಬರಾಜು ಮಾಡೋ ಇಲ್ಲ, ಮತ್ತೆ ಅದನ್ನ ಒಂದು ಪಬ್ಬಲ್ಲೋ ಅಥವಾ ಬಾರಲ್ಲೋ ರೆಸ್ಟೋರೆಂಟ್ ಅಲ್ಲೋ ಕೂತು ಅದನ್ನ ಸೇವಿಸೋ ಹಾಗೂ ಇಲ್ಲ. ಸೊ ಈ ಎರಡು ಅಂದ್ರೆ ಒಂದು ಅಬಕಾರಿ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಎರಡೂ ಒಂದು ನಿಯಮಗಳೇನಿದೆ ಅದನ್ನ ಉಲ್ಲಂಘನೆ ಮಾಡಿರೋ ನಿಟ್ಟಲ್ಲಿ ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸೊ ಏನಾಗಿತ್ತು ಅವತ್ತು ರಾತ್ರಿ, ಎಷ್ಟೊತ್ತವರೆಗೂ ನಡೀತು ಪಾರ್ಟಿ ಅನ್ನೋಂಥದ್ರ ಬಗ್ಗೆ ಕಂಪ್ಲೀಟ್ ಒಂದು ಮಾಹಿತಿಯನ್ನ ತಗೊಂಡು ಮಿಕ್ಕಿದ ಕ್ರಮ ಜರುಗಿಸುವಂತ ಸಾಧ್ಯತೆಗಳಿದೆ. ಅರವಿಂದ್, ಓಕೆ ಹರೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಬಟ್ ಬಹಳ ಮುಖ್ಯವಾಗಿ ಜೆಟ್ಲ್ಯಾಗ್ ಪಬ್ನವರು ಇದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ. ನೀವು ಹೆಂಗೆ ಅಲ್ಲಿ ತನಕ ಪರ್ಮಿಷನ್ ಕೊಟ್ರಿ, ಅಷ್ಟೊತ್ತು ಅಂದರೆ 1 ಗಂಟೆ ಅಂದರೆ 1 ಗಂಟೆ ಕ್ಲೋಸ್ ಆಗಬೇಕಾಗಿತ್ತು. ನೀವು ಹೆಂಗೆ ಪರ್ಮಿಷನ್ ಕೊಟ್ರಿ, ಆಮೇಲೆ ಇವರ ವಿಚಾರಣೆ ಆಗುತ್ತೆ. ನೀವು ಹೆಂಗಿದ್ರಿ ಅಲ್ಲಿ, ನಿಮ್ಗೆ ರೂಲ್ಸ್ ಗೊತ್ತಿಲ್ವಾ ಅಂತ. ಬಟ್ ದೊಡ್ಡ ತಪ್ಪು ಜೆಟ್ಲ್ಯಾಗ್ನವರೇ ಅವ್ರದ್ದೇ ಆಗುತ್ತೆ. ಬಟ್ ಇವರೆಲ್ಲರೂ ಕೂಡ ಪಾರ್ಟಿನಲ್ಲಿ ಇದ್ದಿದ್ದರಿಂದ ಈಗ ನಟ ದರ್ಶನ್ ಅವರಾಗಿರ್ಬೋದು ಅಥವಾ ಕಾಟೇರ ಚಿತ್ರತಂಡದವರಾಗಿರ್ಬೋದು, ಎಲ್ಲರೂ ಕೂಡ ವಿಚಾರಣೆಗೆ ಬರಬೇಕು. ರೂಲ್ಸ್ ಪ್ರಕಾರ ಬರ್ತಾರೆ.